ಅಲ್ಲ ಫ್ರೆಂಡ್ಸ್, ಇವತ್ತು ಚಿಕನ್ ಮಾಡೋ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ಗೆ ಮಸಾಲೆ ಏನೇನು ಬೇಕಂತ ಹೇಳ್ತೀನಿ ಬನ್ನಿ ನಿಮಗೆ. ಬೆಳ್ಳುಳ್ಳಿ ಒಂದು 4 ಗಡ್ಡೆ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿ ಇಟ್ಟಿದ್ದೀನಿ. ಒಂದು 10ರಿಂದ 12 ಒಡಂಬಿ ತೊಗೊಂಡಿದ್ದೀನಿ. ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಬಟ್ಲ ಕೊಬ್ಬರಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚು ಶುಂಠಿ, 3 ಟೊಮೊಟೊ. ಕೊಬ್ಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಫಸ್ಟು, ಆಮೇಲೆ ಇಲ್ಲಾಂದ್ರೆ ಸಣ್ಣ ಆಗಲ್ಲ. ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಗೋಡಂಬಿ ಏಲಕ್ಕಿ ತೊಗೊಂಡಿದ್ನಲ್ವ ಇವನು ಕೂಡ ಹಾಕ್ತಾಯಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ಲ, ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನ. ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಮೂರು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಜಾಸ್ತಿ ಟೊಮೊಟೊ ತೊಗೊಳಕ್ಕೆ ಹೋಗ್ಬೇಡ್ರಿ, ಸಿಹಿ ಬಂದುಬಿಡ್ತಾಯಿದೆ. ಮೀಡಿಯಮ್ ಸೈಜು 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ನೈಸ್ ರುಬ್ಬಬೇಕು, ನೈಸ್ ಆಗತ್ತೆ ಕಂಡು ರುಬ್ಬಬೇಕು. ನೋಡಿ ಈ ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ಇಷ್ಟು ನೈಸಾಗಿ ರುಬ್ಬಬೇಕು ನೋಡಿ. ಎಲ್ಲ ನೈಸಾಗಿ ರುಬ್ಬಿದ್ದೀನಿ. ಈಗ ಅದು ಎಣ್ಣೆ ಬಂದೈತೆ ಅಂತ ನೋಡೋಣ. ಈಗ ಒಗ್ಗರಣೆ ಹಾಕೊಂಡಿದ್ದು ನೋಡಿ. ಇದು ಪಾತ್ರೆ ಬಿಸಿಯಾಗಿದೆ, ಎಣ್ಣೆ ಹಾಕ್ತಾಯಿದ್ದೀನಿ ಒಂದು 6 ಸ್ಪೂನು. ನೋಡು ಎಣ್ಣೆ ಹಾಕಿದ್ದೀನಿ. ಕೀನ್ಲೆಸ್ ತೊಗೊಂಡಿದ್ದೀನಿ. ಇದು ಮೇಲೆದಲ್ಲಿ ತೆಗೆದು ನೋಡ್ತಾ ಇರ್ಬೋದು. ನಮಗೆ ಅದಿದ್ರೆ ತಿನ್ನೋಕ್ಕಾಗಲ್ಲ, ಅದಕ್ಕೆ ಈ ಥರ ಮಾಡಿಸ್ತೀವಿ ನಾವು ಯಾವಾಗನಾಗಲಿ. ನೋಡು ಈಗ ಎಣ್ಣೆ ಬಿಸಿಯಾಗಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ನಲ್ಲ, ಈರುಳ್ಳಿ ಹಾಕ್ತಾಯಿದ್ದೀನಿ. ಜಾಸ್ತಿ ಈರುಳ್ಳಿ ತೊಗೋಬಾರ್ದು, ಸಿಹಿ ಬಂದುಬಿಡ್ತಿದ್ದೆ ಸಾಂಬಾರು ಮಾಡಿದರೆ. ನಾವು ಸಾರು ಮಾಡಿದ್ರೆ ಒಂದೇ ಮೀಡಿಯಮ್ ಸೈಜ್ ತಗೊಂಡು 1 kg ಚಿಕನ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿನಿ. ಜಾಸ್ತಿ ಯಾವತ್ತು ಈರುಳ್ಳಿ ಹಾಕಿನಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗೋ ತನಕ ನಾವು ಉರಿಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಒಂದು 2 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಇವತ್ತು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಅವ್ರು ಬೇಕು ಟೇಸ್ಟ್ ನೋಡಿ ಅವ್ರು ಹಾಕ್ಕೋಬೋದು. ಇದು ಸ್ವಲ್ಪ ಉಪ್ಪು ಹಾಕಿ ನಾನು ಬೆರೆಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ನೋಡಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಅರಿಶಿನ ಉಪ್ಪದಲ್ಲಿ ಬೆರೆಸಿದ್ರೆ ಸೂಪರಾಗಿ ಟೇಸ್ಟಿ ಕೂಡ. ಚಿಕನ್ ಕೂಡ ಚೆನ್ನಾಗಿ ಉಪ್ಪು ಅರಿಶಿನ ಚೆನ್ನಾಗಿ ಹೊಂದುತ್ತಾ ಇದೆ. ಟೇಸ್ಟ್ ಕೂಡ ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚಿಕನ್ ಕೂಡ ಸ್ಮೆಲ್ ಬರೋಲ್ಲ, ಉಪ್ಪು ಅರಿಶಿನ ಹಾಕಿ ನಾವು ಫ್ರೈ ಮಾಡಿದ್ರೆ. ಈಗ ನೀರೆಲ್ಲ ಇದೆಯಲ್ಲ ಚಿಕನ್ದಲ್ಲಿ, ಆ ನೀರೆಲ್ಲ ಹೋಗಿ ಮೇಲೆ ಎಣ್ಣೆ ಬರಬೇಕು, ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕು. ಈಗ ಒಂದು 10 ನಿಮಿಷ ನಾನು ಮುಚ್ಚಿ ಹಾಕ್ತಾಯಿದ್ದೀನಿ ನೋಡಿ. ಈಗ
ತೆಗೆದು ನೋಡೋಣ. ನೋಡಿ ನೀರೆಲ್ಲ ಹೋಗಿ ಎಣ್ಣೆ ಮೇಲೆ ಬಂದಿದೆ. ಈ ಸಮಯದಲ್ಲಿ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ತಾ ಇದ್ದೀನಿ ನಾನು. ನೋಡಿ ಸ್ವಲ್ಪ ಇದಕ್ಕೆ ನೀರು ಹಾಕಿ ಮಸಾಲೆ ರುಬ್ತೀನಿ. ನೋಡಿ ಮಸಾಲೆ ನೀರೆಲ್ಲ ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಮಸಾಲೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು. ಚಿಕನ್ ಮಸಾಲೆಯಲ್ಲಿ ನಾವು ಫ್ರೈ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಇದೆಲ್ಲ ಈಗ ನೀರು ಮಸಾಲೆ ಏನು ಹಾಕಿದ್ವಿ ಅದೆಲ್ಲ ನೀರು ಹೋಗಬೇಕು, ಅಲ್ಲಿವರೆಗೆ ನಾವು ಕುದಿಸ್ಬೇಕು ಇದನ್ನ. ನೋಡಿ ಈಗೆಲ್ಲ ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚಿಕನ್ಗೆ. ನೋಡಿ ಈಗ ಮುಚ್ಚಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ್ನೆಲ್ಲ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಮೇಲೆಲ್ಲ ಎಣ್ಣೆ ಬಂದಿದೆ. ಈ ಥರ ನಮ್ಮ ಮಸಾಲೆಯಲ್ಲಿ ಫ್ರೈ ಮಾಡಬೇಕಾಗ್ತದೆ ಚಿಕನ್ನ. ಈಗ ಈ ಸಮಯದಲ್ಲಿ ನಾನು ಏನೇನು ಹಾಕ್ಬೇಕಂತ ನಿಮ್ಗೆ ಹೇಳ್ತೀನಿ. ಈ ಥರ ಎಣ್ಣೆ ಬಿಡಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು ನೀವು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ನೋಡಿ ಈ ಥರ ಫ್ರೈ ಮಾಡಬೇಕು. ನೋಡಿ ನಾನು ಇವತ್ತು ಇಜಲಿಲ್ಲಾರ್ದಂಗೆ ಡೈರೆಕ್ಟಾಗಿ ಎಣ್ಣೆ ಮಾಡ್ತಾಯಿದ್ದೀನಿ ಚಿಕನ್ನು. ನೋಡಿ ಎಣ್ಣೆಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ. ಇವಾಗ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ತೀರಿ. ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು, 2 ಸ್ಪೂನು, 3 ಸ್ಪೂನು, 3.5 ಸ್ಪೂನು ಖಾರ ಪುಡಿ ಹಾಕಿದ್ದೀನಿ. ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಖಾರ ಪುಡಿಯೆಲ್ಲ ಸ್ವಲ್ಪ ಬೆಂದಬೇಕಿದೆಲ್ಲ. ಆಮೇಲೆ ನೀರು ಹಾಕ್ತೀನಿ ನಾನು. ಎಲ್ಲ ಚಿಕನ್ಗೆಲ್ಲ ಹೊಂದ್ಕೋಬೇಕು ಖಾರ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಇದಾಗಿದೆ. ಈ ಖಾರ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕಿದ್ದೀನಲ್ವಾ, ಒಂದು 2 ನಿಮಿಷ ಮುಚ್ಚಿಡೋಣ. ಇದನ್ನ ಒಂದು 2 ನಿಮಿಷ ಆಗಿದೆ, ತೆಗೆದು ನೋಡೋಣ. ನೋಡಿ ಎಣ್ಣೆಲ್ಲ ಮೇಲೆ ಬಂದಿತ್ತು. ನಾವು ಖಾರ ಪುಡಿ ಅದೆಲ್ಲ ಹಾಕಿದ್ವಲ್ಲ, ನೋಡಿ ನೋಡ್ತಾ ಇರ್ಬೋದು. ಹೀಗೆ ಒಂದು 2 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. 2 ಲೋಟ ನೀರು ಹಾಕಿದ್ದೀನಿ. ಈ ನೀರು ಸಾಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡೋಣ. ಇದು ಈಗ ಉಪ್ಪು ಕೂಡ ಕರೆಕ್ಟಾಗಿದೆ. ಈಗ ಮುಚ್ಚಾಕ್ತಾ ಇದ್ದೀನಿ ನಾನು. ನೋಡಿ ಈಗ ಒಂದು ಅರ್ಧ ತಾಸು ಕುದಿಸಿದ್ದೀನಿ. ಈಗ ಚಿಕನ್ ಸಾರು ಹೆಂಗಾಗಿತ್ತು ಅಂತ ನೋಡೋಣ ಬನ್ನಿ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಮೇಲೆಲ್ಲ ಎಣ್ಣೆ ಬಂದಿದೆ. ಈ ಸಮಯದಲ್ಲಿ ನಾನು ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಕೈ ಬಂದುಬಿಡ್ತಿದೆ. ಸ್ವಲ್ಪ ಹಾಕಬೇಕು, ಚೆನ್ನಾಗಿ ತಿಕ್ಕಿ ಹಾಕಬೇಕು. ಒಂದೇ ಸೆಕೆಂಡ್ ಹಿಂಗೆ ಕುದಿಸಿದ್ರೆ ಸಾಕಾಗ್ತದೆ. ಇದು ಜಾಸ್ತಿ ಕುದಿಸೋಕೆ ಏನು ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಸೂಪರ್ ಆಗಿದೆ. ಇದೀಗ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ಅಲ್ಲ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಸಾರು ಮಾಡಿದ್ದೀನಿ. ಗೋಧಿ ಉಪ್ಪಿಟ್ಟು ನಾನು ಮಾಡಿ ತೋರಿಸ್ತೀನಿ. ಇದರಲ್ಲಿ ಚಿಕನ್ಕಂತ ಹೇಳಿದ್ನಲ್ಲ, ಈಗ ಗೋಧಿ ಉಪ್ಪಿಟ್ಟು ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಇದು ಮೇಲೆಲ್ಲ ಅಲಂಕಾರ ಮಾಡಿದ್ದೀನಿ.
ನೋಡಿ ಎಷ್ಟು ಸೂಪರಾಗಿ ಚಿಕನ್ ಬಂದಿದೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೇರಿ, ನನಗೆ ಹೆಲ್ಪ್ ಮಾಡಿರಿ.